ಇಷ್ಟ ಆಯಿತು? ಸ್ಟೋರಿ ಪ್ರಮೋದ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಬೇರೆ ಕ್ಯಾರೆಕ್ಟರ್ಗಳೆಲ್ಲ ಹೆಂಗಿದೆ? ಬೇರೆ ಕ್ಯಾರೆಕ್ಟ್ರು ಎಲ್ಲರದ್ದು ಚೆನ್ನಾಗಿದೆ. ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಎಲ್ಲ ಹೆಂಗೆ ಅನ್ಸುತ್ತೆ? ಥ್ರಿಲ್ಲಿಂಗ್ ಆಗಿದೆ? ಕ್ಲೈಮ್ಯಾಕ್ಸ್ ಸಸ್ಪೆನ್ಸ್ ಹಾಕಿ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಓಕೆ ಸರ್, ಸಿನಿಮಾ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಗ್ರಾಮೀಣ ಸೊಬಗಲ್ಲಿ ಭಾಳ ಸುಂದರವಾಗಿ ಮಾಡಿದ್ದಾರೆ ಸರ್, ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಸಖತ್ತಾಗಿದೆ ಸರ್, ತುಂಬ ಚೆನ್ನಾಗಿದೆ. ಹಳ್ಳಿ ಸೋಡು. ಲೋಕೇಶ್ ಗೌಡರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಪ್ರಮೋದ್ ಶೆಟ್ಟಿ ಅವರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಫಿಲಮ್ಮು, ನೋಡ್ಬೋದು. ಮಾಡಿದ್ದಾರೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇನ್ನೊಂದು ಸಾರಿ ನೋಡಬೇಕು ಅಂತ ಆಸೆ. ಚೆನ್ನಾಗಿದೆ. ಲಾಸ್ಟಲ್ಲಿ ಎಂಡಲ್ಲಿ ಫೈನ್ ಆಗಿದೆ, ಚೆನ್ನಾಗಿದೆ, ನೋಡ್ಬೋದು. ಸೂಪರ್ ಸರ್, ಫುಲ್ಲು ಹಳ್ಳಿ ಸ್ಟೋರಿ ಥರ. ತಿರ್ಗಾ ಅದು ಸೀನ್ಸ್ ಎಲ್ಲ ಸೂಪರ್ ಆಗಿದೆ. ತಿರ್ಗಾ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ. ಎಲ್ಲ ಫಿಲಿಮ್ ಆರಾಮಾಗಿ ಕಣ್ಮುಚ್ಕೊಂಡು ಚೆನ್ನಾಗಿದೆ, ಆರಾಮಾಗಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಸಾಂಗ್ಸ್ ಏನು ಚೆನ್ನಾಗಿದೆ. ಅದೇ ಸಸ್ಪೆನ್ಸ್ ಸಕ್ಕತ್ತಾಗಿ ಲಾಸ್ಟ್ ಗಂಟೆ ತೊಗೊಂಡೋಗಿದ್ದಾರೆ ಫಿಲಿಮು. ನಮಗೆ ಆಶ್ಚರ್ಯ ಆಯಿತು ಕ್ಲೈಮ್ಯಾಕ್ಸ್ ಈ ಥರ ಇರುತ್ತೆ ಅಂತ. ತುಂಬ ಚೆನ್ನಾಗಿದೆ. ಸೂಪರ್ ಸರ್, ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್? ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಪಾರ್ಟ್ 2 ಬರುವ ಚಾನ್ಸಸ್ ಇದೆ. ಚೆನ್ನಾಗಿದೆ. ಪೊಲೀಸ್ ಬಗ್ಗೆ ಹೆಂಗೆ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದ್ದಾರೆ ಸರ್, ಸೂಪರಾಗಿ ಮಾಡಿದ್ದಾರೆ. ಹೀರೋಯಿನ್ಸ್ ಎಲ್ಲ ಸರ್? ಹೀರೋಯಿನ್ಸ್ ಎಲ್ಲ ಹೆಂಗೆ ಮಾಡಿದ್ದಾರೆ? ಹೀರೋಯಿನ್ಸ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಏನು ಇಷ್ಟ ಆಯ್ತು? ಸಸ್ಪೆನ್ಸ್ ಇಷ್ಟ ಆಯಿತು, ತುಂಬ ಸಸ್ಪೆನ್ಸ್ ಆಗಿದೆ. ಮತ್ತು ಸಿನಿಮ್ಯಾಟೋಗ್ರಫಿ ಚೆನ್ನಾಗಿದೆ. ಅಷ್ಟೇ, ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಆ್ಯಸ್ ಯೂಶ್ವಲ್ ಅವರು ಆ್ಯಕ್ಟಿಂಗು ಚೆನ್ನಾಗಿ ಮಾಡೋರೆ. ಬೇರೆ ಕ್ಯಾರೆಕ್ಟರ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟ ಆಯಿತು. ಒಟ್ಟಿಗೆ ನಮಗೆ ಸಸ್ಪೆನ್ಸ್ ಲಾಸ್ಟ್ ಕೊನೆಗೆ ಸೂಪರ್ ಸಸ್ಪೆನ್ಸ್. ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಸಾಂಗ್ ಫುಲ್ಲು ಚೆನ್ನಾಗಿದೆ. ಆಮೇಲೆ ಸೆಕೆಂಡ್ ಹೀರೋಯಿನ್ ಆ್ಯಕ್ಟಿಂಗ್ ಮಾಡಿರೋದು ತುಂಬ ಚೆನ್ನಾಗಿದೆ ಸರ್. ಫುಲ್ ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್. 100 ಡೇಸ್ ಗ್ಯಾರಂಟಿ. ಥ್ಯಾಂಕ್ಸ್. ಸ್ಟೋರಿ ಟ್ವಿಸ್ಟ್, ಸೆಕೆಂಡ್ ಆಫ್ ಟ್ವಿಸ್ಟ್ ಇದೆ. ನಾನು ಹೇಳಿದ್ರೆ ನಿಮಗೆ ಮಜಾ ಬರಲ್ಲ, ನೀವು ಹೋಗಿ ಸಿನಿಮಾ ನೋಡಿದ್ರೆ ನಿಮ್ಗೆ ಸೆಕೆಂಡ್ ಆಫ್ ಏನು ಟ್ವಿಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ಲಾಸ್ಟ್ ಸಾಂಗ್ ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಆಗಿದೆ, ಮೀನಿಂಗ್ಫುಲ್ ಆಗಿದೆ. ಸೊ ಡೆಫಿನೆಟ್ಲಿ ಆ ಸಾಂಗ್ ಸೂಪರ್ ಹಿಟ್ ಆಗುತ್ತೆ. ಸೊ ಸಾಂಗ್ ಸೂಪರ್ ಹಿಟ್ ಆದರೆ ನಿಮಗೆ ಗೊತ್ತು ಚೆನ್ನಾಗಿ ಮೂವಿ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಅಂತ. ಪ್ರಮೋದ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೋಕಿ ಅವರು ಸೈಕೋಪ್ಯಾತಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಬನ್ನಿ, ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸ್ಕೈಬಿ. ಸೊ ಒಂದು ಒಳ್ಳೆ ಕನ್ನಡ ಫಿಲಮ್ ಬಂದಿದೆ ಈ ವಾರ, ಶುಕ್ರವಾರ, ಜಲಂಧರ್ ಮೂವಿ. ಸೊ ಪ್ರತಿಯೊಂದು ಪಿನ್ ಟು ಪಿನ್ ಇಟ್ಕೊಂಡ್ರೆ ಆ ಮೇಕಿಂಗ್ ಅನ್ನೋದಾಗಲಿ, ಸೊ ಕಲಾವಿದರ ಆ್ಯಕ್ಟಿಂಗ್ ಆಗಲಿ, ಹಾಡುಗಳು ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಸೊ ಹೊಸಬರ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ಸಪೋರ್ಟ್ ಇರಬೇಕಂತ ಹೇಳ್ತೀನಿ ಗಾಯ್ಸ್. ಸೊ ಬಂದು ದಯವಿಟ್ಟು ಎಲ್ಲರೂ ಥಿಯೇಟ್ರ್ ಬಂದು ನೋಡಿ ಮೂವಿನ. ಬರೀ ಎಲ್ಲ ಮೊಬೈಲಲ್ಲಿ ಆ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡಬೇಡಿ. ಸೊ ಕನ್ನಡ ಫಿಲಮನ್ನು ಸಪೋರ್ಟ್ ಮಾಡಿ. ನೀವು ಬೆಳೆಸಿದ್ರೆ ಕನ್ನಡ ಇಂಡಸ್ಟ್ರಿ ಉಳ್ಕೊಳ್ಳುತ್ತೆ. ಸೊ ಹೀಗೆ ಕನ್ನಡ ಇಂಡಸ್ಟ್ರಿ ಆಮೇಲೆ ಹಲವಾರು ಡೈರೆಕ್ಟರ್ ಬರ್ತಾಯಿದ್ದಾರೆ, ಆ್ಯಕ್ಟ್ರಸ್ಸು ಬರ್ತಾಯಿದ್ದಾರೆ. ಸೊ ಪ್ರತಿಯೊಬ್ಬರಲ್ಲೂ ಆ ಕನಸು ದೊಡ್ಡದಾಗೆ ಹೋಗುತ್ತೆ. ಸ್ಕೈ ಇಸ್ ದ ಲಿಮಿಟ್, ನಮ್ಮ ಬಾಸ್ ಬಾಸ್ ಹೇಳಿದ್ದಾರೆ. ಸೊ ಅವ್ರ ಪಾತ್ನ ಫಾಲೋ ಮಾಡ್ಕೊಂಡು ಎಲ್ಲರೂ ನಮ್ಮ ಕನ್ನಡ ಡೈರೆಕ್ಟರ್ಸ್ ಆಗಲಿ, ಆ್ಯಕ್ಟರ್ಸ್ ಆಗಲಿ, ಎಲ್ಲರೂ ಹೋಗೋಣ. ಸೊ ಜೈ ಕರ್ನಾಟಕ ಮಾತೆ, ಜೈ ಬಜರಂಗಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಿತ್ರಾ ಅಂತ, ಹೀಜುಪುರದಲ್ಲಿ ಇರೋದು. ಅಂದರೆ BTM ಕಾನ್ಸ್ಟಿಟ್ಯೂಟಿವ್ ವುಮೆನ್ ಜನರಲ್ ಸೆಕ್ರೆಟರಿ ಆಗಿದ್ದೆ ಮುಂಚೆ. ಈ ಸಿನಿಮಾಗೆ ಏನಂದರೆ ನನ್ನ ಫ್ರೆಂಡ್ ಅವರ ಬ್ರದರ್ ನಟನೆ ಮಾಡಿದ್ದಾರೆ. ಅದರಿಂದ ಈ ಸಿನಿಮಾದಲ್ಲಿ ಏನು ಅಂತ ನೋಡೋಣ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಆದರೆ ಇದರಲ್ಲಿ ಏನಂದರೆ ಫುಲ್ ಏನಂದರೆ ಏನೇ ತಪ್ಪು ಮಾಡಲಿ, ಮೂಳೆಯಲ್ಲಿ ಏನೇ ಒಂದು ಪ್ರತಿಯೊಂದು ಬ್ಯಾಡ್ ಕರ್ಮ ಅನ್ನೋದು ರಿಟರ್ನ್ ಹೊಡಿತೈತೆ ಅನ್ನೋದು ಈ ಸಿನಿಮಾದಲ್ಲಿ ಕ್ಲೀನಾಗಿ ಕಾಣಿಸ್ತಿದೆ. ಅದರಿಂದ ಇಂಥ ಸಿನಿಮಾಗಳು ಬಂದ್ಬಿಟ್ಟು ಹಲವಾರು ತೆರೆಗೆ ಬರಬೇಕು ಅಂತ ನನ್ನ ಒಂದು ಖುಷಿ. ಮತ್ತು ಇನ್ನೊಂದು ಈ ಥರ ಮೂವಿಗಳು ಬಂದ್ಬಿಟ್ಟು ಏನಂದರೆ ಮುಂದಿನ ಒಂದು ಕನ್ನಡ ಸಿನಿಮಾಗಳು ಬಂದ್ಬಿಟ್ಟು ತುಂಬ ಜಾಸ್ತಿ ಪಾಪ್ಯುಲಾರಿಟಿ ಆಗಬೇಕು ಅನ್ನೋದು ನನ್ನ ಒಂದು ಇದು. ಮತ್ತು ಇನ್ನೊಂದು ಥಿಯೇಟ್ರಿಗೆ ಬಂದು ನೋಡೋದ್ರಿಂದ ಆ ಎಫೆಕ್ಟು ಇದಾಗಲಿ, ಆ ರಿಯಾಲಿಟಿ ಗೊತ್ತಾಗುತ್ತೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಉಳಿಸಿ ಅಂತ ಈ ಒಂದು ಮಾತಲ್ಲಿ ಕೇಳ್ಕೊತಿದ್ದೀನಿ.